ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಬೇಡ ಎಂದ ಬಿಜೆಪಿ ಪ್ರತಾಪ್ ಸಿಂಹ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಉದ್ಘಾಟನೆ ಮಾಡಿಸಬಾರದು ಎಂದು ಸಂವಿಧಾನದಲ್ಲಿ ಇದೆಯೇ? ಎಲ್ಲದಕ್ಕೂ ವಿರೋಧ ಮಾಡ್ತಾ ಹೋದ್ರೆ ಏನು ಮಾಡಬೇಕು? ದೇಶದಲ್ಲಿ ಹೆಚ್ಚು ದಾನ ಮಾಡ್ತಾ ಇರೋದು ಯಾರು? ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ 2.5 ಲಕ್ಷ ಕೋಟಿ ಹಣ ನೀಡಿದ್ದಾರೆ. ಅವರು ಯಾವ ಸಮಾಜದವರು ಅಂತ ಲಾಡ್ ಪ್ರಶ್ನೆ. ಬಡವರ ಅನುಕೂಲಕ್ಕೆ ಉಚಿತ ಹಣ ಕೊಟ್ಟವರು ಯಾವ ಸಮಾಜದವರು? ಸಂವಿಧಾನದಲ್ಲಿ ಯಾರು ಮಾಡಬಾರ್ದು ಎಂದಿಲ್ಲ ಸರ್ಕಾರದ ತೀರ್ಮಾನವನ್ನ ಎಲ್ಲರೂ ಸ್ವಾಗತ ಮಾಡಬೇಕು. ಅಬ್ದುಲ್ ಕಲಾಂ ರಾಷ್ಟ್ರಪತಿ ಆಗಿದ್ರು, ನಾವು ವಿರೋಧ ಮಾಡಿದ್ವಾ? ಕಲಾಂ ಹಿಂದೂ ವಿರೋಧಿ ಅಲ್ಲ ಅಂತ ಸಮರ್ಥನೆ ಮಾಡ್ತಾರೆ. ಬಾನು ಮುಷ್ತಾಕ್ ಹಿಂದೂ ವಿರೋಧಿ ಯಾಕೆ? ಈಗ ವಿರೋಧಿಸುವವರು ಅವತ್ತು ಪಾಕ್ಗೆ ಕೇಕ್ ತಿನ್ನೋಕೆ ಯಾಕೆ ಹೋದ್ರಿ ಅಂತ ಪ್ರಶ್ನಿಸಿದ್ದಾರೆ. ಅದರಲ್ಲಿ ಆ ಥರ ಸಂವಿಧಾನದಾಗ ಏನಿಲ್ಲಲ್ಲ, ಸಂವಿಧಾನದಾಗ ಇದೆ ಆ ಥರ ಹಂಗೇನ ಸಂವಿಧಾನದಲ್ಲಿದೆ ಆ ರೀತಿ. ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ. ಒಂದು ಉದಾಹರಣೆ, ಇವತ್ತು ಹೈಯೆಸ್ಟ್ ಡೋನರ್ ಯಾರು ಈ ದೇಶದಲ್ಲಿ? ಈ ದೇಶದಲ್ಲಿ 2.5 ಲಕ್ಷ ಕೋಟಿ ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಯಾರು? ಯಾವ ಸಮಾಜದವರು? ಅಜೀಂ ಪ್ರೇಮ್ಜಿ ಅವರು ಯಾವ ಸಮಾಜದವರು? 2.5 ಲಕ್ಷ ಕೋಟಿ ಕೊಟ್ಟಿದಾರಲ್ಲ, 2.5 ಲಕ್ಷ ಕೋಟಿ ಎಷ್ಟು? 2.5 ಲಕ್ಷ ಕೋಟಿ ಅಷ್ಟು ಇವತ್ತು ಈ ದೇಶಕ್ಕೆ ಉಚಿತವಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೊಟ್ಟಿದಾರಲ್ಲ. ಮತ್ತೆ ಈ ಸಮಾಜದವ್ರು ಯಾರು? ಹಂಗೆ ಸಂವಿಧಾನದಲ್ಲಿ ಆ ಥರ ಏನು ಇಲ್ಲ. ಇವತ್ತು ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಸ್ವಾಗತ ಮಾಡಬೇಕು. ಅದರಲ್ಲಿ ಈ ರೀತಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ರಿ, ಈಗ ಅಬ್ದುಲ್ ಕಲಾಂ ಅವರು ಪ್ರೆಸಿಡೆಂಟ್ ಆಗಿದ್ರು, ಅವಾಗ ನಾವು ಈ ರೀತಿ ಮಾತಾಡಿದ್ವಿ. ಯಾರೇ ಒಬ್ರು ಈ ರೀತಿ ಇದ್ದಾಗ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ದುಲ್ ಕಲಾಂನವರು ಹಿಂದೂ ವಿರೋಧಿ ಅಂತ ಹೇಳ್ಬಿಡ್ಬೋದು. ಅವರು ಇವ್ರ ಹೆಂಗೆ ಹಿಂದೂ ವಿರೋಧಿ ಆಗ್ತಾರ? ಯಾರೇ ಒಂದು ಸರ್ಕಾರ ಒಂದು ನಿರ್ಣಯ ತಗೊಂಡು ಈ ತರ ಕರೆದಾಗ ಅದನ್ನ ಗೌರವ ಸಲ್ಲಿಸ್ಬೇಕು ವಿನ ಹೊರತು ಈ ತರ ಮಾತಾಡಿದ್ರೆ ಹೆಂಗೆ? ಅಲ್ಲ, ಬಿಜೆಪಿ ಆಯ್ತು ಹಂಗನಾಗಿದ್ರೆ ನೀವ್ ಯಾಕೆ ಪಾಕಿಸ್ತಾನಿಗೆ ಹೋಗಿದ್ರೆ ಕೇಕ್ ತಿನ್ನಕ? ಇದ್ರ ಬಗ್ಗೆ ಮಾತಾಡ್ತಾರ? ಈಗ ನಮಗೂ ಟೀಕೆ ಮಾಡಕ್ಕಿದೆ ತಾನೆ, ಎಲ್ಲದಕ್ಕೂ ಸುಮ್ಮನೆ ಟೀಕೆ ಮಾಡ್ತಿದ್ರೆ ಏನ್ರಿ ಅರ್ಥ ಇದಕ್ಕೆ? ಅಲ್ಲ, ಆ ತರ ಸಂವಿಧಾನದಾಗ ಏನಿಲ್ಲಲ್ಲ, ಸಂವಿಧಾನದಾಗ ಇದೆ ಆ ತರ ಹಂಗೇನ ಸಂವಿಧಾನದಲ್ಲಿದೆ ಆ ರೀತಿ. ಎಲ್ಲದಕ್ಕೂ ಈ ರೀತಿ ಅಬ್ಜೆಕ್ಷನ್ ಮಾಡ್ತಾರೆ. ಒಂದು ಉದಾಹರಣೆ, ಇವತ್ತು ಹೈಯೆಸ್ಟ್ ಡೋನರ್ ಯಾರು?